ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಉತ್ತರ ಕರ್ನಾಟಕದ್ದು ರೊಟ್ಟಿ ಊಟ ಸಿಕ್ಕುವಂಥ ಒಂದು ಒಳ್ಳೆ ಜಾಗಕ್ಕೆ, ಅಂದರೆ ಸಂಕ್ರಾಂತಿ ಹಬ್ಬದ ಬೋಗಿ ಊಟ ಸಿಕ್ಕುತ್ತಲ್ಲ, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ನೀವು ನನ್ನ ಜೊತೇಲಿ. ನೀವು ಆಲ್ರೆಡಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಹೋಗಿಲ್ಲ ಅಂತಂದರೆ ಈ ವಿಡಿಯೋ ನೋಡಿದ ತಕ್ಷಣವೇ ಮಿಸ್ ಮಾಡಿದ್ರೆ ರಿಗ್ರೆಟ್ ಮಾಡ್ಕೋತೀರಾ. ಅಷ್ಟು ಊಟ ಚೆನ್ನಾಗಿರುತ್ತೆ. ಹೇಳ್ತಾರಲ್ವ ದೊಡ್ಡವರು, ಬೋಗಿ ಊಟ ಮಾಡೋಕ್ಕೂ ಯೋಗ ಇರಬೇಕು ಅಂತ. ಅದು 100% ನಿಜ ಕಣ್ರಿ. ಯಾಕೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಊಟ ಅಂತಂದರೆ ರುಚಿ, ಶುಚಿ ಮತ್ತು ಆರೋಗ್ಯ ಇದಕ್ಕೆಲ್ಲ ಫೇಮಸ್ಸು. ನೀವು ಅಬ್ಸರ್ವ್ ಮಾಡಿದ್ದೀರಾ, ಉತ್ತರ ಕರ್ನಾಟಕದವರು ನಾವು ಲೇಡೀಸ್ಗಳನ್ನೂ ಅಬ್ಸರ್ವ್ ಮಾಡಿದ್ರೆ ಅವ್ರು ಕುಕ್ಕುರ್ಗಾಲಲ್ಲೇ ಕೂತ್ಕೊಂಡು ರೊಟ್ಟಿನ ಬಡಿತಾರೆ, ಕುಕ್ಕುರ್ಗಾಲಲ್ಲೇ ಕೂತ್ಕೊಂಡು ಒಲೆ ಮುಂದೆ ಅಡುಗೆ ಮಾಡ್ತಾರೆ, ಹೊಲಗಳಲ್ಲಿ ಕುಕ್ಕುರ್ಗಾಲಲ್ಲೇ ಕೂತ್ಕೊಂಡು ಕೆಲಸಗಳನ್ನ ಮಾಡ್ತಾರೆ. ನಮಗೀಗ ಕುಕ್ಕುರ್ಗಾಲಲ್ಲಿರಲಿ ಕೆಳಗಡೆ ಕೂತ್ಕೊಳ್ಳೋಕ್ಕೇ ನಮಗೆ ತುಂಬ ಕಷ್ಟ, ಏನು ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಇದಕ್ಕೆಲ್ಲ ನಮ್ಮದು ಒಂದು ಜೀವನ ಶೈಲಿ ಒಂದು ಮುಖ್ಯ ಆದರೆ ನಮ್ಮ ಆಹಾರ ಪದ್ಧತಿನೂ ಕೂಡ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳೋದು, ನಮ್ಮ ಆಹಾರ ಪದ್ಧತಿನೂ ಕೂಡ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯದ ಮೇಲೆ ಅದು ತುಂಬ 100ರಲ್ಲಿ 80 ಭಾಗ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಎರಡೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಅದಕ್ಕೆ ಉತ್ತರ ಕರ್ನಾಟಕದ ಊಟ ರುಚಿ, ಶುಚಿ ಮತ್ತು ಮೇಯ್ನಾಗಿ ಆರೋಗ್ಯ ಇದಕ್ಕೆಲ್ಲದಕ್ಕೂ ತುಂಬ ಹೆಸರುವಾಸಿ ಅಂತ ಹೇಳ್ಬೋದು. ನೋಡಿ, ಇದು ಮಜ್ಜಿಗೆ ಮತ್ತು ಜೋಳದ ಅಂಬ್ಲಿಯಿಂದ ಸ್ಟಾರ್ಟಾಗಿ ಒಂದು ಬಾಟಲ್ ನೀರು ಕೊಟ್ಟು ದೊಡ್ಡ ಬಾಳೆ ಎಲೆ ಹಾಸ್ತಾರೆ. ಆಹಾ, ಅದು ಹಾಸ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಇತ್ತು, ಮನೆ ತುಂಬ ಕೂಡು ಕುಟುಂಬ ಇರ್ತಿತ್ತು. ಹಬ್ಬಗಳು ಬಂತು ಅಂತಂದರೆ ಸಡಗರ. ಹಬ್ಬ ಬಂತು ಅಂದ್ರೇನು, ಪ್ರತಿದಿನ ಹಬ್ಬದ ವಾತಾವರಣ ಇರ್ತಿತ್ತು ಮನೆಗಳಲ್ಲಿ. ಇನ್ನು ಹಬ್ಬ ಬಂತು ಅಂತಂದರೆ ವಿಶೇಷವಾಗಿ ಕೇಳಬೇಕಾ, ತುಂಬ ಕುಟುಂಬ, ಕೂಡು ಕುಟುಂಬ ಇರ್ತಿತ್ತು. ಒಬ್ಬೊಬ್ಬರು ನನ್ನ ಕೆಲಸನ ಹಂಚ್ಕೊಂಡು ಮಾಡ್ತಾಯಿದ್ರು, ಒಬ್ಬೊಬ್ಬರು ಒಂದು ಅಡುಗೆನ ಹಂಚ್ಕೊಂಡು ಮಾಡ್ತಾಯಿದ್ರು. ಮಾತಾಡ್ತಾ, ಖುಷಿ ಪಡ್ತಾ, ಸಂತೋಷವಾಗಿ ಮಾತುಕತೆ ಆಡ್ತಾ ಅಡುಗೆಗಳನ್ನ ಒಲೆಯಲ್ಲಿ ಮಾಡ್ತಾ ಊಟ ಮಾಡಿ ಹಬ್ಬನ ಸಂಭ್ರಮಿಸ್ತಾಯಿದ್ರು. ಇವಾಗ ನಾವು ದೂಷಿಸಬಾರ್ದು. ಯಾಕೆ ಅಂತಂದರೆ ಇವಾಗ ಜೀವನ ಪದ್ಧತಿ ಆಗಿರ್ಬೋದು, ಲೈಫ್ ಸ್ಟೈಲು, ಟೈಮಿಂಗ್ಸು, ಆಹಾರ ಪದ್ಧತಿ ಎಲ್ಲ, ವರ್ಕ್ ಪ್ರೆಷರು ಎಲ್ಲ ಜಾಸ್ತಿ ಆಗ್ತಿದೆ. ಇಂಥದ್ದೆಲ್ಲ ತುಂಬ ವಿರಳ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ. ನೋಡಿದ್ರೆ ಅಂಥದ್ದೆಲ್ಲ ತುಂಬ ಕಷ್ಟ ನಮಗೆ ನೋಡೋಕ್ಕೆ ಸಿಕ್ಕುವಂಥದ್ದು. ಅದನ್ನೆಲ್ಲ ನಮ್ಮ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿನ ಮರಿಬಾರ್ದು, ಉಳಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನಮ್ಮ ಸಾಯಿ ಸೊಗಡವರೇ ಸಾಕ್ಷಿ. ಇವರು ಪ್ರತಿಯೊಂದು ಹಬ್ಬ ಬಂದಾಗಲೂ ಕೂಡ ಆ ಹಬ್ಬಕ್ಕೆ ಪೂರಕವಾದಂಥ ಒಂದು ಆಹಾರ ಪದ್ಧತಿನ ಅಡಾಪ್ಟ್ ಮಾಡಿಕೊಂಡು ಅದನ್ನು ನಮಗಿಂಗೆ ಒಂದು ಒಳ್ಳೆ ಬಾಳೆ ಎಲೆ ಮೇಲೆ ಒಂದು ಫ್ಯಾಮಿಲಿ ಸಮೇತ ಹೋಗಿ ಕೂತ್ಕೊಂಡು ನಗ್ತಾ ನಗ್ತಾ ಆರಾಮವಾಗಿ ಬಿಸಿ ಬಿಸಿ ಊಟನ ಪ್ರೀತಿಯಿಂದ ಬಡಿಸ್ತಾರೆ. ಊಟ ಮಾಡ್ಕೊಂಡು ಬರೋವಂಥ ಒಂದು ಸದುಪಯೋಗನ ನಮಗೆ ಮಾಡ್ಕೊಳ್ಳೋ ಅಂಥ ಒಂದು ಇದನ್ನ ಆಪರ್ಚುನಿಟಿನ ಸಾಯಿ ಸೊಗಡು ಅವ್ರು ಕೊಟ್ಟಿದ್ದಾರೆ ನಮಗೆ. ಇದಿರೋದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಕೆಳಗನೆ. ನೀವು ಅಡ್ರೆಸ್ ಹುಡುಕೋಕ್ಕೆ ಕಷ್ಟಪಡಬೇಕಾಗೇ ಇಲ್ಲ. ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಕೆಳಗಡೆನೇ ಬರುತ್ತೆ ಸಾಯಿ ಸೊಗಡು ಅಂತ ಅಂದ್ಬಿಟ್ಟು. ಪಕ್ಕದಲ್ಲೇ ಅಗರ್ವಾಲ್ ಐ ಹಾಸ್ಪಿಟಲ್ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅಡ್ರೆಸ್ ಕೊಟ್ಟಿರ್ತೀನಿ. ನೋಡ್ತಾ ಇದ್ದೀರಲ್ಲ, ಬಾಳೆ ಎಲೆ ಮೇಲೆ ನೋಡಿ, ಎಳ್ಳು, ಬೆಲ್ಲ, ಸಜ್ಜಕ, ಅದಕ್ಕೆ ಬಿಸಿ ಬಿಸಿ ಹಾಲು, ತುಪ್ಪ ಮತ್ತು ಇದು ಜೋಳದ ಅಂಬ್ಲಿ, ಮಜ್ಜಿಗೆ, ತುಂಬ ಫ್ಲೇವರ್ಫುಲ್ಲಾಗಿರುವಂಥ ಮಜ್ಜಿಗೆ. ಈ ಸಜ್ಜಕನೂ ಅಷ್ಟೇ, ಹಾಲು ತುಪ್ಪದ ಜೊತೆ ತಿಂತಾಯಿದ್ರೆ ಆನಂದ, ಸ್ವರ್ಗ ಅನಿಸುತ್ತೆ ರೀ. ನಮ್ಮ ಅಜ್ಜಿ, ಅಮ್ಮ, ನಮ್ಮ ಕೂಡು ಕುಟುಂಬದ ಜೊತೆ ಕೂತ್ಕೊಂಡು ಊಟ ಮಾಡಿದಂಥ, ನಮ್ಮ ಅಜ್ಜಿ ಮನೇಲಿ ಕೂತ್ಕೊಂಡು ಊಟ ಮಾಡಿದಂಥ ಅನುಭವ ಖಂಡಿತ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಬಾಳೆ ಎಲೆ ಮೇಲೆ ಎಲ್ಲಾದರೂ ಜಂಕ್ ಫುಡ್ ಆಗಲಿ, ಆಯ್ಲಿ ಆಗಲಿ ಎಲ್ಲಾದರೂ ಕಾಣಿಸ್ತಿದೆಯಾ? ಆರೋಗ್ಯಕ್ಕೆ ಮತ್ತು ಕಣ್ಣಿಗೆ ಎರಡಕ್ಕೂ ಒಳ್ಳೆಯದಾಗಿರುವಂಥ ಒಂದು ಊಟದ್ದು ಒಂದು, ನೀವು ಇದನ್ನು ಬಾಳೆ ಎಲೆ ಮೇಲೆ ನಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ ಅಲ್ವಾ ಇವಾಗ. ಕೋಸಂಬರಿ, ಜುಣ್ಕ ಮತ್ತು ರೊಟ್ಟಿಗಳು, ಶೇಂಗಾ ಹೋಳಿಗೆ, ಕೆಂಪು ರಂಜಕ, ಜೋಳದ ಅಂಬ್ಲಿ ಮತ್ತು ಕಡಲೆಕಾಯಿ ತೀಚ್ಚ, ಬೆಣ್ಣೆ, ಹಸು ತುಪ್ಪ, ಕಡಕ್ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ, ಎಳ್ಳಚ್ಚಿದ ರೊಟ್ಟಿ ಮತ್ತು ಮೂಲಂಗಿ ಪಚ್ಚಡಿ, ಕಾರ್ನ್ ಕೋಸಂಬರಿ, ಉಪ್ಪಿನಕಾಯಿ, ಹಪ್ಪಳ, ಬಜ್ಜಿ ಮತ್ತು ಜುಣ್ಕ ಮತ್ತು ಉದುರು ಪಲ್ಯ ಅಂತಾರಲ್ಲ ಅದು, ಬೆಳ್ಳುಳ್ಳಿ ಖಾರ ಅಂತಾರೆ, ಅದು ಕೇಳ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಅದು, ಮತ್ತು ಸೊಪ್ಪಿನ ಪಲ್ಯ ಅಂತಾರೆ, ಕುಚ್ಚಿದ ಬ್ಯಾಳಿ ಅಂತಾರೆ. ಅವ್ರು ಹೇಳೋ ಅವ್ರ ಪ್ರೊನೌನ್ಸೇಷನಲ್ಲೇ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಕೂತ್ಕೊಂಡು ಈ ಥರ ಊಟ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು ರೀ, ನಿಜವಾಗ್ಲೂ. ಇಷ್ಟು
ಇಷ್ಟೊಂದು ಐಟಮ್ಸ್ನ ನಾವು ಮನೇಲಿ ಮಾಡಿ ಅದಕ್ಕೆ ನಾವು ಟೈಮ್ ಕೊಟ್ಟು ಮನೇಲಿ ಇಷ್ಟೆಲ್ಲ ವೆರೈಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಿತಪ್ಪಿ ಎಲ್ಲ ಸೇರ್ಕೊಂಡು ಮಾಡಿದ್ರೂ ಊಟ ಮಾಡುವಾಗ ಆ ಸ್ಯಾಟಿಸ್ಫ್ಯಾಕ್ಷನ್ನು ಅಂದರೆ ನಾವೇ ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ಕುತ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ದಣಿದ್ಬಿಟ್ಟಿರುತ್ತೆ ದೇಹ. ಅಷ್ಟು ಸಂತೃಪ್ತಿ ಅಂತ ಅನಿಸಲ್ಲ. ಹಿಂಗೆ ಹೋಗ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಬಾಳೆ ಎಲೆ ಮೇಲೆ ಪ್ರೀತಿಯಿಂದ ಕೇಳಿ ಕೇಳಿ ಬಡಿಸ್ತಾರೆ. ಬಿಸಿ ಬಿಸಿ ನಮಗೆ ಮಾಡೋಕ್ಕಾಗದೇ ಇರೋಂಥ ಮನೆಯಲ್ಲಿ ಅಡುಗೆಗಳಂತ ಉತ್ತರ ಕರ್ನಾಟಕದ ಒಂದಷ್ಟು ಅಡುಗೆಗಳನ್ನ ನಮಗೆ ಆಸ್ವಾದಿಸುವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮ ಸಾಯಿ ಸೊಗಡು ಅವರು. ನೋಡಿ, ಅವರೆಕಾಳು ಪಲ್ಯ ಅಂತೂ ವಿಭಿನ್ನವಾಗಿದೆ, ವಿಶೇಷವಾದಂಥ ರುಚಿ. ಮತ್ತು ಗೋಧಿ ನುಚ್ಚೊಂದು ಇದು ಗಂಜಿ, ಬಾಳೆ ಎಲೆ ಮೇಲೆ ಗಟ್ಟಿ ಮೊಸರು, ಮತ್ತು ಈ ಥರ ಸೊಪ್ಪು ತರಕಾರಿ ಎಲ್ಲ ಯಥೇಚ್ಛವಾಗಿ ನೋಡೋಕ್ಕೆ ಸಿಕ್ಕತ್ತೆ, ತಿನ್ನೋಕ್ಕೆ ಸಿಕ್ಕತ್ತೆ. ನೀವು ಎಷ್ಟು ಸರಿ ಬೇಕಾದರೂ ಕೇಳಿ, ಬೆಣ್ಣೆ ತುಪ್ಪ ರೊಟ್ಟಿ ಏನು ಬೇಕಾದರೂ ಕೇಳಿ, ಪ್ರೀತಿಯಿಂದ ತಂದು ಬಡಿಸ್ತಾರೆ. ತುಂಬ ಒಳ್ಳೆ ಎನ್ವೈರ್ನಮೆಂಟ್ ಇದೆ. ಅಂದರೆ ಬಾಳೆ ಎಲೆ ಊಟ ಅಂತಂದರೆ ಜನ ಸೇರ್ತಾರೆ. 12 ಗಂಟೆ ಆದಮೇಲೆ ಒಂದಷ್ಟು ದೊಡ್ಡ ದೊಡ್ಡ ಫ್ಯಾಮಿಲಿ ಗ್ರೂಪ್ಗಳೇ ಬರ್ತಾಯಿತ್ತು, ನಾನು ನೋಡ್ತಾ ಇದ್ದೆ. ಮತ್ತು ಯಾವುದು ಚಿಕ್ಕಮಂಗ್ಳೂರಿಂದ ಎಲ್ಲ ಬಂದಿದ್ದರು ಇಲ್ಲಿಗೆ ಊಟಕ್ಕೆ ಹುಡುಕ್ಕೊಂಡು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಎಲ್ಲ ಬಂದಿದ್ದರು. ಇನ್ನು ಗುರೆಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಮಜ್ಜಿಗೆ ಅಂತೂ ನಿಜವಾಗ್ಲೂ ನಾವು ಮನೇಲಿ ಮಾಡ್ತೀವಿ, ಬೇರೆ ಕಡೆನೂ ಕುಡಿದಿದ್ದೀವಿ. ಆದರೆ ಇಲ್ಲಿ ಕುಡಿಯುವಂಥ ಮಜ್ಜಿಗೆ ಸ್ವಾದ ರುಚಿನೇ ಬೇರೆ. ನೋಡಿ, ಬೆಣ್ಣೆ ಆಹಾ, ಅವಾಗ ತಾನೇ ತಂದಂಥ ಬೆಣ್ಣೆ ಫ್ರೆಶ್ ಆಗಿರುತ್ತೆ. ಮೊಸರು ಅಷ್ಟೇ ಘಮ್ಮಂತ ಇರುತ್ತೆ. ಇನ್ನು ಜೋಳದ ಹಿಟ್ಟಲ್ಲಿ ಮಾಡಿರೋವಂಥದ್ದು ಕಡುಬು, ಜೋಳದ ಕಡುಬು, ನಾನು ಹೇಳಿದ್ನಲ್ಲ ಗುರೆಳ್ ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ ತಿಂತಾ ಇದ್ದರೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆನ ಫಸ್ಟ್ ಹಚ್ಕೊಂಡು ಆಮೇಲೆ ಚಟ್ನಿ ಪುಡಿ ಜೊತೆ ಒಂದು ಬೈಟು, ಬದನೆಕಾಯಿ ಎಣ್ಗಾಯಿ ಜೊತೆ ಒಂದು ಬೈಟು, ಈ ಸೊಪ್ಪಿನ ಪಲ್ಯ, ಉದ್ರ ಪಲ್ಯ ಮತ್ತು ಬ್ಯಾಳಿ ಪಲ್ಯ, ಕುದಿಸಿದ ಪಲ್ಯ, ಟೊಮೊಟೊಕಾಯಿ ಚಟ್ನಿ ನೀವು ಮಿಸ್ ಮಾಡಲೇಬೇಡಿ. ಬಿರಂಗಿ ರೈಸ್ ಅಂತ ಅಂದ್ಬಿಟ್ಟು ಒಂದು ಸರ್ವ್ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಯಥೇಚ್ಛವಾಗಿ ಗೋಡಂಬಿ ಎಲ್ಲ ಹಾಕಿ ಮಾಡಿರ್ತಾರೆ. ಅದ್ರ ಜೊತೆಗೆ ನಾನು ಟೊಮೊಟೊಕಾಯಿ ಚಟ್ನಿ ತುಂಬ ಇಷ್ಟ ಆಗೋಯ್ತು ನನಗೆ. ಆ ಟೊಮೊಟೊಕಾಯಿ ಚಟ್ನಿ ಜೊತೆ ತಿನ್ನು ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ಥರ ಒಂದು ಸರಿ ಅವರು ನಾರ್ತ್ ಕರ್ನಾಟಕ ಊಟ ಮಾಡಬೇಕಾದ್ರೆ ರೋಲ್ ಮಾಡಿಕೊಂಡು ತಿಂದಂಥದ್ದು ನಾನು ಇನ್ನೂ ಕಣ್ಣು ಕಟ್ಟಿದಂಗಿದೆ. ನಾನು ಆ ವಿಡಿಯೋ ನೋಡಿರೋವಂಥದ್ದು. ನಾನು ಅದೇ ಥರ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಅಪ್ಪು ಕಂಡ್ರೆ ನಂಗೆ ಭಾರಿ ಇಷ್ಟ ಪುನೀತ್ ರಾಜ್ಕುಮಾರ್ನ. ಈ ಥರ ರೊಟ್ಟಿ ಮೇಲೆ ಪ್ರತಿಯೊಂದು ಚಟ್ನಿ ಪುಡಿ ಮತ್ತು ಎಲ್ಲ ಥರದ್ದು ಸೈಡ್ ಡಿಶ್ ಇರುತ್ತಲ್ಲ, ಮೊಸರು, ಚಟ್ನಿ ಪುಡಿ, ಉಪ್ಪಿನಕಾಯಿ, ಪಲ್ಯಗಳು, ಬೆಣ್ಣೆ ಎಲ್ಲ ಸೇರಿಸಿ ರೋಲ್ ಥರ ಮಾಡಿಕೊಂಡು ತಿಂದು ನೋಡಿ, ಸ್ವರ್ಗಕ್ಕೆ ಮೂರೇಗೇಣು. ಯಾಕೆ ಅಂತಂದರೆ ಇವಾಗೆಲ್ಲ ಪನ್ನೀರ್ ರೋಲು, ಆ ರೋಲು, ಈ ರೋಲು ಅಂತೆಲ್ಲ ಮಾಡರ್ನೈಸ್ ಆಗಿಬಿಟ್ಟಿದೆ. ನಾವು ಅದನ್ನೆಲ್ಲ ಜಂಕ್ ಫುಡ್ಡು ಅದೆಲ್ಲ ತಿಂದು ಆರೋಗ್ಯನೂ ಹಾಳಾಗೋಗಿದೆ. ಆದರೆ ಈ ಥರ ಎಲ್ದಿ ಡಿಶಸ್ನು ಕೂಡ ನಾವು ರೊಟ್ಟಿ ಮೇಲೆ ರೋಲ್ ಮಾಡಿಕೊಂಡು ತಿಂದರೆ ನಮ್ಗೆ ಎಷ್ಟು ರುಚಿ ಮತ್ತು ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ನಾವು ಅಟ್ಲೀಸ್ಟ್ ಇದೆಲ್ಲ ಮನೇಲಿ ನಾವು ಮಾಡೋಕ್ಕಾಗದೇ ಇದ್ರೂ ರೊಟ್ಟಿಗಳನ್ನ ನಾವು ಮಾಡಿದಾಗ ಈ ಥರ ಪಲ್ಯಗಳನ್ನೆಲ್ಲ ಒಂದಷ್ಟು ಮಾಡಿದ್ರೆ ಅದನ್ನು ನಾವು ಇವಾಗ ಪನ್ನೀರ್ ರೋಲ್, ಆ ರೋಲ್, ಈ ರೋಲ್ ಅಂತ ಮಾಡ್ತೀವಲ್ವಾ, ಅದ್ರ ಬದಲು ಜೋಳದ ರೊಟ್ಟಿ ಜೊತೆ ಈ ಥರ ಎಲ್ಲ ಪಲ್ಯಗಳನ್ನೂ ಹಾಕಿ ರೋಲ್ ಮಾಡಿ ಮಕ್ಳಿಗೆ ಕೊಟ್ಟು ನಾವು ತಿನ್ನೋದ್ರಿಂದ ಮನ್ಸಿಗೂ ತೃಪ್ತಿ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ನನಗನ್ನಿಸ್ತು. ಇನ್ನು ಶೇಂಗಾ ಹೋಳಿಗೆ ಮೇಲೆ ಯಥೇಚ್ಛವಾಗಿ ತುಪ್ಪ ಹಾಕ್ತಾರೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ರೀ. ನಿಮಗೆ ನಾನು ವರ್ಣಿಸ್ತಾ ಹೋದರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಮಟ್ಟಿಗಿದ್ದು ರುಚಿಯಾಗಿರುತ್ತೆ ಅಂತ. ಇನ್ನು ನೋಡಿ, ನಾನು ಅವ್ರು ಬಡಿಸ್ತಾ ಹೋಗ್ತಿದ್ದಂಗೆ ಎಲೆ ಮೇಲೆ ಇದ್ದಂಥ ಒಂದೊಂದು ಡಿಶಸ್ಸು ಕೂಡ ನಾನು ಖಾಲಿ ಮಾಡ್ತಾ ಹೋಗ್ತಾ ಇದ್ದೆ. ಅಷ್ಟು ರುಚಿಯಾಗಿತ್ತು. ಇನ್ನು ಬೆಳ್ಳುಳ್ಳಿ ಖಾರ ಅಂತ ಮಾಡ್ತಾರಲ್ಲ ನಾರ್ತ್ ಕರ್ನಾಟಕ ಸೈಡು, ಉತ್ತರ ಕರ್ನಾಟಕ ಸೈಡು, ಆಹಾ, ಬಾಯಿಗೆ ಹಂಗೆ ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಒಂಥರ ನಮಗೆ ಅದು ಇಡೀ ನಮ್ಮ ದೇಹ ಪೂರ್ತಿ ಚುರುಕಾಗೋಗುತ್ತೆ. ಅಷ್ಟು ಟೇಸ್ಟಿಯಾಗಿದೆ ಆ ಬೆಳ್ಳುಳ್ಳಿ ಖಾರ. ಅವ್ರು ಕರೆಯೋ ಪ್ರೊನೌನ್ಸೇಷನಲ್ಲೇ ತಿನ್ನಬೇಕು ಅನಿಸ್ಬಿಡುತ್ತೆ. ಬೆಳ್ಳುಳ್ಳಿ ಖಾರ ಅಂತಾರೆ. ಇನ್ನು ಮೂಲಂಗಿ ತುರಿದ್ಬಿಟ್ಟು ಅದನ್ನು ಪಚಡಿ ಥರ ಮಾಡಿದರು. ಇನ್ನು ಯಥೇಚ್ಛವಾಗಿ ಕ್ಯಾರೆಟು, ಕಾಯಿ ತುರಿ, ಹೆಸರುಬೇಳೆ ನಾನು ಇದನ್ನು 2 ಸರಿ 3 ಸರಿ ಹಾಕ್ಸ್ಕೊಂಡು ಸಾಲಡ್ಸ್ನ ತಿಂದೆ. ಒಂಥರ ನಾವು ಹೇಳ್ತೀವಿ ಮನೇಲಿ ಅಡುಗೆ ಮಾಡಿದಾಗ ಬರೋ ಟೇಸ್ಟೇ ಬೇರೆ. ದೇವಸ್ಥಾನಗಳಿಗೆ ಹೋಗಿ ನಾವು ಪ್ರಸಾದ ತಿಂತೀವಲ್ವ, ಆವಾಗಲೇ ಟೇಸ್ಟಲ್ಲಿ ನಮಗೆ ಇನ್ನೂ ರುಚಿ ಎನ್ಹಾನ್ಸ್ ಆಗಿರುತ್ತೆ ಅಂತ. ಹಾಗೆ ಇದು ನಮಗೆ ರುಚಿ ನಾವು ಮನೇಲಿ ಮಾಡಿದ್ದಕ್ಕಿಂತ ದೇವಸ್ಥಾನದಲ್ಲಿ ತಿಂತೀವಲ್ವ, ಆ ಥರ ಸ್ಪೆಷಲ್ ಟೇಸ್ಟ್ ಅಂತೂ ಖಂಡಿತ ಕೊಡುತ್ತೆ. ಇನ್ನು ಬಿರಂಗಿ ರೈಸ್ ಅಂತ ಹೇಳಿದ್ನಲ್ಲ, ಇದಕ್ಕೆ ನಾನು ಟೊಮೊಟೊಕಾಯಿ ಚಟ್ನಿ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ತಿಂದು ನೋಡಿದೆ. ನೀವು ಟ್ರೈ ಮಾಡಿ ಒಂದು ಬೈಟ್ನ, ಹೆಂಗನ್ನಿಸ್ತು ಅಂತ ತಿಳಿಸಿ.
ಇನ್ನು ಅನ್ನಕ್ಕೆ ನುಗ್ಗೆಕಾಯಿ ಸಾಂಬಾರು, ಟೊಮೆಟೊ ರಸಮ್ಮು, ಗಟ್ಟಿ ಮೊಸರು, ಮಜ್ಜಿಗೆ ಬೇಕಾ ಮಜ್ಜಿಗೆ, ಜೊತೆಗೆ ತುಪ್ಪ, ಹಪ್ಪಳ, ಉಪ್ಪಿನಕಾಯಿ. ಆಹಾಹಾ ರೀ, ನಿಜವಾಗ್ಲೂ ನೀವು ಮಿಸ್ ಮಾಡಿಕೊಂಡ್ರೆ ನತದೃಷ್ಟರು ಅಂತಲೇ ನಾನು ಹೇಳ್ತೀನಿ. ಎಲ್ಲ ಕಡೆನೂ ಊಟ ಮಾಡಿರ್ಬೋದು, ಇದು ನೆಕ್ಸ್ಟ್ ಲೆವೆಲ್ಲು. ಸಾಯಿ ಸೊಗಡಲ್ಲಿ ಸಿಗೋಂಥ ಈ ಬೋಗಿ ಊಟ ನೆಕ್ಸ್ಟ್ ಲೆವೆಲ್ ಅಂತಲೇ ನಾನು ಹೇಳ್ತೀನಿ. ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ. ನೀವು ನೋಡ್ತಿರೋರು ಖಂಡಿತ ಮಿಸ್ ಮಾಡಬೇಡಿ. 15ನೇ ತಾರೀಕು ತನಕ ಇರುತ್ತೆ. 12 ಗಂಟೆಯಿಂದ ಸ್ಟಾರ್ಟ್ ಆದರೆ 4 ಗಂಟೆ ತನಕ ಸರ್ವ್ ಮಾಡ್ತಾರೆ. ಪುನಃ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ 10 ಗಂಟೆ ತನಕ ಸರ್ವ್ ಮಾಡ್ತಾರೆ. ಲಂಚು ಡಿನ್ನರು ಎರಡೂ ಇರುತ್ತೆ. ಮಿಸ್ ಮಾಡದೆ ಹೋಗಿ. ನಾನು ಹೇಳಿದ್ನಲ್ಲ, ಟೊಮೊಟೊಕಾಯಿ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿರಂಗಿ ರೈಸ್ನ ಲಾಸ್ಟ್ ಬೈಟ್ ತಿಂದೆ. ಆ ರುಚಿ ಇನ್ನೂ ನಂಗೆ ನಾಲ್ಗೆ ಮೇಲೆ ಇದೆ. ಇನ್ನು ಇವರು ಫುಡ್ ಇನ್ಫ್ಲೂಯೆನ್ಸರು ವಿಶಾಲ್ ಅಂತ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಟಾ ಪೇಜ್ನ ಹೋಗಿ ನೀವು ವಿಸಿಟ್ ಮಾಡಿ. ಒಳ್ಳೊಳ್ಳೆ ಪ್ಲೇಸ್ನ ಅವ್ರು ಸಜೆಸ್ಟ್ ಮಾಡ್ತಾ ಇರ್ತಾರೆ. ನಾನು ಅವ್ರ ಪೇಜಲ್ಲಿ ನೋಡಿಬಿಟ್ಟೆ ಹೋಗಿದ್ದಂಥದ್ದು. ತುಂಬ ಡೌನ್ ಟು ಅರ್ತ್ ಪರ್ಸನ್ನು, ಎಲ್ಪಿಂಗ್ ನೇಚರ್ ತುಂಬ ಇದೆ ಅಂತ ಅನ್ನಿಸ್ತು. ಅವ್ರ ಜೊತೆ ಮಾತಾಡಿದಾಗ ನನಗೆ ಸುಮಾರು ಸರಿ ಮೀಟ್ ಮಾಡಿದ್ದೀನಿ ನಾನು ಅವ್ರನ್ನ. ತುಂಬ ಒಳ್ಳೆ ಪರ್ಸನ್ ಅವರು. ಇನ್ನು ನೋಡಿ, ಲಾಸ್ಟಲ್ಲಿ ನುಗ್ಗೆಕಾಯಿ ಸಾರು ಜೊತೆ ಊಟ ಮಾಡಿಬಿಟ್ಟು ಗಟ್ಟಿ ಮೊಸರು ಹಾಕ್ತಾರೆ. ಅದನ್ನು ಹಾಕ್ಕೊಂಡು ಈ ಮಾವಿನಕಾಯಿ ಉಪ್ಪಿನಕಾಯಿ ನೆಂಚ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾಹಾ. ನಾವು ಸುಮ್ಮನೆ ಊಟ ಮಾಡೋದೇ ಬೇರೆ. ಅದನ್ನು ನಾವು ಅನುಭವಿಸ್ಕೊಂಡು ಆಸ್ವಾದಿಸ್ಕೊಂಡು ನಾವು ಏನು ಊಟ ಮಾಡ್ತಿದ್ದೀವಿ, ಯಾವ ರೀತಿ ಊಟ ಮಾಡ್ತಿದ್ದೀವಿ ಅನ್ನೋದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ನಾನು ಅನ್ಕೋತೀನಿ ನಾನು. ಆವಾಗ ನಮಗೆ ಮನ್ಸಿಗೆ ತೃಪ್ತಿ ಆಗುತ್ತೆ. ಇನ್ನು ನೋಡಿ, ಇವರು ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಅಲ್ಲಿ ತುಂಬ ಕ್ರೌಡ್ ಇತ್ತು. ಅಷ್ಟೊಂದು ಜಾಸ್ತಿ ಕ್ಲಾರಿಟಿ ಇರಲಿಲ್ಲ ವಾಯ್ಸಲ್ಲಿ ಅಂತ ನಾನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇಡೀ ಒಂದು ದೊಡ್ಡ ಫ್ಯಾಮಿಲಿನೇ ಬಂದು ಊಟ ಮಾಡ್ತಾಯಿದ್ರು. ಅವ್ರು ಹೇಳ್ತಿದ್ದಂಥ ಮಾತು ಮತ್ತು ಅವ್ರ ಮುಖದಲ್ಲಿದ್ದಂಥ ಎಕ್ಸ್ಪ್ರೆಷನ್ನು, ಅವ್ರು ಊಟ ಮಾಡಬೇಕಾದ್ರೆ ಅವ್ರು ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತಿದ್ದಂಥ ರೀತಿಯಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆ ತುಂಬ ಊಟ ಇಷ್ಟ ಆಗಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ರೀ. ಬಡಿಸೋ ನೋಡಿ, ಇವರು ಚಿಕ್ಕಮಂಗ್ಳೂರಿಂದ ಬಂದಿದ್ರಂತೆ ಇಲ್ಲಿ ಊಟ ಮಾಡೋಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಅವರು ಅಷ್ಟೇ ತುಂಬ ಖುಷಿಪಟ್ಟರು. ಅಲ್ಲೂ ಕೂಡ ಬಂದು ಇವ್ರ ಬ್ರ್ಯಾಂಚನ್ನು ಓಪನ್ ಮಾಡಬೇಕು ಅಂತ ಅವರು ಹೇಳ್ತಾಯಿದ್ರು. ಸದ್ಯದಲ್ಲೇ ಆ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ರು. ಈ ಥರದ್ದು ನಮಗೆ ಈಗ ಜಂಕ್ ಫುಡ್ ಸಿಕ್ಕುವಂಥದ್ದು ಇವಾಗ ಗಲ್ಲಿಗೆ ಒಂದೊಂದು ಸಿಕ್ಬಿಡುತ್ತೆ. ಆದರೆ ನಮಗೆ ಈ ಥರ ನಮ್ಮ ಹಳೆ ಸಂಪ್ರದಾಯ, ಹಳೆ ಸಂಸ್ಕೃತಿನ ಮನೇಲಿ ನಾವೊಂದು ಪೂಜೆ ಮಾಡಿ ಒಂದು 2-3 ವಿಧವಾದಂಥ ಅಡುಗೆ ಮಾಡಿಕೊಂಡು ಊಟ ಮಾಡಿ ಆಚರಿಸ್ಬೋದು. ಆದರೆ ಇಡೀ ನಮ್ಮ ಹಳೆ ಸಂಪ್ರದಾಯನ ನಾವು ನೋಡೋಕ್ಕೆ ಸಿಕ್ಕುವಂಥದ್ದು ಇಂಥ ಕೆಲವೊಂದು ರೆಸ್ಟೋರೆಂಟ್, ಹೋಟ್ಲುಗಳಲ್ಲಿ ಅದನ್ನು ನಮ್ಮ ಸಾಯಿ ಸೊಗಡು ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಿದ್ದಾರೆ. ಇವ್ರಿಗೆ ದೇವರು ಸಾಯಿಬಾಬಾ ಒಳ್ಳೇದು ಮಾಡಲಿ. ಇನ್ನೂ ಒಂದಷ್ಟು ಬ್ರ್ಯಾಂಚ್ಗಳನ್ನ ಇವಾಗ ಬಸವೇಶ್ವರ ನಗರದಲ್ಲಾಗಿರ್ಬೋದು, ಇನ್ನೂ ಒಂದಷ್ಟು ಕಡೆ ಇವರು ಓಪನ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಕೂಡ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಕಡೆನೂ ಇವ್ರ ಬ್ರ್ಯಾಂಚಸ್ ಓಪನ್ ಆಗಿ ಎಲ್ಲ ಕಡೆ ಜನಗಳಿಗೂ ಅವರ ಮನೆಗೆ ಸ್ವಲ್ಪ ನಿಯರ್ ಬೈ ಆಗೋ ಹಂಗೆ ಈ ಥರ ಊಟಗಳು ಸಿಗೋಂಗೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗ ಮೆಟ್ರೋ ಇರೋದ್ರಿಂದ ನಿಮಗೇನು ಅನಾಯಾಸ ಅಂತ ಅನಿಸಲ್ಲ. ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಇಳಿದ್ರೆ ಆರಾಮವಾಗಿ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಕೆಳಗಡೆನೇ ಇದೆ ಸಾಯಿ ಸೊಗಡು ಅಂತ ಅಂದ್ಬಿಟ್ಟು. ಸಾಯಿಬಾಬನ ದೊಡ್ಡ ಫೋಟೋ ಹಾಕಿದ್ದಾರೆ, ಗಣಪತಿದೊಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ, ಇದೇ ಮೆಟ್ರೋ ಸ್ಟೇಷನ್ನು. ತುಂಬ ಚೆನ್ನಾಗಿದೆ, ಒಳ್ಳೆ ಎನ್ವೈರ್ಮೆಂಟಲ್ಲಿ ನೋಡ್ತಾ ಇದ್ದೀರಲ್ಲ ಮೆಟ್ರೋ ಸ್ಟೇಷನ್ನು. ಅಲ್ಲಿ ಇಳಿದ ತಕ್ಷಣವೇ ಪಕ್ಕದಲ್ಲೇ ಈ ಸಾಯಿ ಸೊಗಡು ಹೋಟ್ಲಿರುವಂಥದ್ದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅಡ್ರೆಸ್ ಕೊಟ್ಟಿರ್ತೀನಿ. ಆರಾಮವಾಗಿ ಇದು ರಾಜಾಜಿನಗರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಅಲ್ಲೇ ಸಿಕ್ಕುತ್ತೆ ಪಕ್ಕದಲ್ಲಿ ಸಾಯಿ ಸೊಗಡು ಅಂತ ಅಂದ್ಬಿಟ್ಟು. ಎಲ್ಲ ಥರದ ಊಟನೂ ಸಿಕ್ಕತ್ತೆ, ನಾರ್ತು ಸೌತು ಬೇರೆ ಡಿಶಸ್ ಎಲ್ಲ ಸಿಕ್ಕುತ್ತೆ. ಆದರೆ ಇವಾಗ ಭೋಗಿ ಸ್ಪೆಷಲ್, ಸಂಕ್ರಾಂತಿ ಸ್ಪೆಷಲ್ ಆಗಿರೋದ್ರಿಂದ ನೋಡಿ, ಲೇಡೀಸ್ದು ದೊಡ್ಡ ಗ್ರೂಪೇ ಬಂದಿತ್ತು. ಈ ಥರ ತಟ್ಟೆ ಊಟನೂ ಸಿಕ್ಕುತ್ತೆ. ಆದರೆ ನಾನು ಬಾಳೆ ಎಲೆ ಊಟ ಮಾಡಿರೋದ್ರಿಂದ ನೀವು ಮಿಸ್ ಮಾಡದೆ ಬಾಳೆ ಎಲೆ ಊಟನ ಹೋಗಿ 15ನೇ ತಾರೀಕು ಒಳಗಡೆ ಊಟ ಮಾಡ್ಕೊಂಡು ಬನ್ನಿ. ಆಮೇಲೆ ನನಗೆ ನಿಮ್ಮ ರಿವ್ಯೂ ತಿಳಿಸಿ. ನೀವು ಖಂಡಿತ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. 399 ಪ್ಲಸ್ GST ಇರುತ್ತೆ. 421 ರೂಪಾಯಿ ಆಗುತ್ತೆ ಪರ್ ಪರ್ಸನ್ನು. ವರ್ತ್ ಅಂತ ಅನಿಸುತ್ತೆ ರೀ ನಿಮಗೆ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ಬಾಳೆ ಎಲೆ ಮೇಲೆ ಬಿಸಿಯಾದಂಥ ಉತ್ತರ ಕರ್ನಾಟಕದ ಎಲ್ದಿ ಊಟನ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪ್ರೀತಿಯಿಂದ ಸರ್ವ್ ಮಾಡ್ತಾರೆ, ಕೇಳಿ ಬಡಿಸ್ತಾರೆ. ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಕ್ಕೋಣ. ಫ್ರೀಯಾಗಿದ್ದಾಗ ನಾನು ಪ್ರೀವಿಯಸ್ ವೀಡಿಯೋಸ್ನು ನೋಡಿ. ಇದೇ ಥರ ಉತ್ತರ ಕರ್ನಾಟಕದ ಊಟ ಸಿಕ್ಕುವಂಥ ಒಂದಷ್ಟು ಜಾಗಗಳನ್ನೆಲ್ಲ ನಾನು ಇಂಟ್ರಡ್ಯೂಸ್ ಮಾಡಿಕೊಡೋವಂಥ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ.
ಫ್ರೀ ಆಗಿದ್ದಾಗ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿ, ಹಳೆ ವೀಡಿಯೋಸ್ನೆಲ್ಲ ಹೋಗಿ ನೋಡಿ. ನಿಮ್ಗೇನಾದರೂ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥಮ್ಸಪ್ ಕೊಡಿ. ನಿಮ್ಗೇನು ಅನ್ನಿಸ್ತು ಈ ರೊಟ್ಟಿ ಊಟದ ರಿವ್ಯೂ ಬಗ್ಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬರೀ ತಿಳಿಸೋದೇ ಅಲ್ಲ, ನೀವು ಹೋಗಿ ಊಟ ಮಾಡಲೇಬೇಕು ರೀ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬ ಹೆಲ್ದಿ ಆಗಿರುವಂಥ, ತುಂಬ ರುಚಿಯಾಗಿರುವಂಥ ಊಟನ ಈ ಸಾಯಿ ಸೊಗಡು ಅವರು ನಮಗೆ ಬಡಿಸ್ತಾ ಇದ್ದಾರೆ, ಉಣ್ಬಡಿಸ್ತಾ ಇದ್ದಾರೆ. ಪ್ರತಿಯೊಂದು ಹಬ್ಬಕ್ಕೂ ಆ ಹಬ್ಬದ ವಿಶೇಷತೆ ಏನಿರುತ್ತೆ ಅಂಥ ಊಟಗಳನ್ನ ನಮಗೆ ಈ ಥರ ಬಾಳೆ ಎಲೆ ಮೇಲೆ ನಮಗೆ ಪ್ರತಿ ಒಂದು ಹಬ್ಬದಲ್ಲೂ ಕೂಡ ಇವರು ನಮಗೆ ನೀಡ್ತಾ ಬಂದಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಇಲ್ಲಿ ಏನೇನು ಸಿಕ್ಕುತ್ತೆ, ಇನ್ನು ಪ್ರತಿಯೊಂದು ಹಬ್ಬದಲ್ಲೂ ಯಾವ ರೀತಿ ಇವರು ಊಟಗಳನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅನ್ನೋ ವೀಡಿಯೋಗಳ ಜೊತೆ ಮುಂದಿನ ದಿನಗಳಲ್ಲಿ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.